ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹಿಂದೂ ಪುರಾಣ ಕಥೆಗಳಷ್ಟೇ ಅಲ್ಲ, ಬೌದ್ಧ ಜೈನ ಧರ್ಮಗಳಲ್ಲೂ ಕೂಡ ಡಾಕಿನಿ ದೇವಿಯ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಉಗ್ರ ದೇವತೆಯನ್ನಾಗಿ ದೇವರ ಅಸ್ತಿತ್ವವನ್ನ ಸಾಧಿಸಲು ಈ ದೇವಿಯನ್ನೇ ದಾಟಿ ಹೋಗಬೇಕು ಅಂತ ತಂತ್ರಶಾಸ್ತ್ರಗಳು ಉಲ್ಲೇಖ ಮಾಡ್ತವೆ. ನಿಜಕ್ಕೂ ಡಾಕಿನಿ ದೇವಿ ಹೇಗಿದ್ದಾಳೆ, ಉಗ್ರ ಸ್ವರೂಪದವಳ ಅಥವಾ ಸೌಮ್ಯ ರೂಪಿಣಿಯ ಅನ್ನೋ ನಾನಾ ಕುತೂಹಲ ಭರಿತ ಆಲೋಚನೆಗಳು ನಮ್ಮನ್ನ ಕಾಡುತ್ತಲೇ ಇರ್ತವೆ. ಕೆಲವೊಂದು ತಂತ್ರವಿದ್ಯೆಗಳಲ್ಲಿ ಶಾಕಿನಿ ಡಾಕಿನಿ ಅನ್ನೋ ಮಂತ್ರ ಪ್ರಯೋಗ ಮಾಡೋದನ್ನ ಸರ್ವೇ ಸಾಮಾನ್ಯವಾಗಿ ಕೇಳಿಯೇ ಇರ್ತೀವಿ. ಆದ್ರೆ ನಿಜಕ್ಕೂ ಡಾಕಿನಿ ಅಷ್ಟೊಂದು ಉಗ್ರ ಸ್ವರೂಪದವಳ? ಮನುಷ್ಯನೊಂದಿಗೆ ಆ ದೇವಿಯ ಒಡನಾಟ ಹೇಗಿರುತ್ತೆ? ಓರ್ವ ಸಾಧಕನಿಗೆ ಆಕೆಯಿಂದಾಗುವ ಅನುಕೂಲಗಳು ಅನಾನುಕೂಲಗಳು ಎಂಥದ್ದು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಡಾಕಿನಿಯ ಪರಿಕಲ್ಪನೆಯು ಇಂದು ನೆನೆಯದಲ್ಲ. ಪೌರಾಣಿಕ ಕಥಾ ಹಂದರಗಳಲ್ಲಿ ಡಾಕಿನಿಯ ಪಾತ್ರವಿಲ್ಲದೆ ಪರಿಪೂರ್ಣವಾಗುವುದೇ ಇಲ್ಲ. ಶಿವನ ಅಸ್ತಿತ್ವದಲ್ಲಿ ಡಾಕಿನಿ ಅಂಶ ಎಂದೆಂದಿಗೂ ಜೀವಂತವಾಗಿರುವಂಥದ್ದು. ಓರ್ವ ಸಾಮಾನ್ಯನ ತಲೆಗೆ ಡಾಕಿನಿ ಅಂದ್ರೆ ಉಗ್ರ ಸ್ವರೂಪದವಳು ಅಷ್ಟೇ. ಆದ್ರೆ ಓರ್ವ ಸಾಧಕನಿಗೆ ಆಕೆಯೇ ರಕ್ಷಾ ದೇವತೆ, ಆಕೆಯೇ ಜಗನ್ಮಾತೆಯ ಪರಿಚಾರಕಿ, ಆಕೆಯೇ ಪರಮಾತ್ಮನ ಮೂಲವನ್ನ ತೋರಿಸುವಾಕೆ, ಆಕೆಯೇ ಸಕಲ ತಂತ್ರವಿದ್ಯೆಗಳನ್ನು ಕಲಿಸುವ ಗುರುವಾಗಿ ಕಾಣ್ತಾಳೆ. ಡಾಕಿಣಿ ಎಂಬ ಹೆಸರು ಹಿಂದೂ ಧರ್ಮ ಗ್ರಂಥಗಳು ಮತ್ತು ಬೌದ್ಧ ಧರ್ಮದ ನಿಗೂಢ ಗ್ರಂಥಗಳಲ್ಲಿ ಮಾನವರ ಮಾಂಸವನ್ನ ಭಕ್ಷಿಸುವ ಮದ್ಯಸಾರವನ್ನ ಸೇವಿಸಿದ ರಾಕ್ಷಸರ ಜನಾಂಗದವಳೆಂದು ಸೂಚಿಸುತ್ತೆ. ಹಿಂದೂ ತಾಂತ್ರಿಕ ಸಾಹಿತ್ಯದಲ್ಲಿ ಹಾಕಿನಿ ಡಾಕಿನಿ ಎಂಬುದು ಸಾಮಾನ್ಯವಾಗಿ 6 ಚಕ್ರಗಳಲ್ಲಿ ಒಂದಕ್ಕೆ ಅಥವಾ ಮಾನವನ ದೇಹದ 7 ಮೂಲಭೂತ ಧಾತುವಿಗೆ ಸಂಬಂಧಿಸಿದ ದೇವತೆಯ ಹೆಸರು ಎಂದು ಉಲ್ಲೇಖಿಸುತ್ತೆ. ನೇಪಾಳಿ ಮತ್ತು ಟಿಬೇಟಿಯನ್ ಬೌದ್ಧ ಧರ್ಮದಲ್ಲಿ ಡಾಕಿನಿ ದೇವತೆಯನ್ನ ಪ್ರಬುದ್ಧ ಶಕ್ತಿ, ಉಗ್ರರೂಪಿ, ಸ್ತ್ರೀ ಮೂರ್ತ ರೂಪವೆಂದು ಉಲ್ಲೇಖಿಸುತ್ತೆ. ಓರ್ವ ಸಾಧಕನಿಗೆ ಸೃಷ್ಟಿಯ ರಹಸ್ಯದ ಕುರಿತಾದ ಜ್ಞಾನೋದಯವನ್ನ ಪಡೆಯುವಲ್ಲಿ ಡಾಕಿನಿ ದೇವಿಯೇ ಕೊನೆಯದಾಗಿ ಮಾರ್ಗ ತೋರಿಸ್ತಾಳೆ. ಹಿಂದೂ ಪುರಾಣ ಸಾಹಿತ್ಯದಲ್ಲಿನ ಕೆಲವು ಭಾಗಗಳಲ್ಲಿ ಡಾಕಿನಿಯರನ್ನ ಕಾಳಿ ದೇವಿಯ ಪರಿಚಾರಕಿಯಳಂತೆ ವರ್ಣಿಸುತ್ತೆ. ಶಿವಪುರಾಣದಲ್ಲಿ ವಿವರಿಸಿರುವಂತೆ ಸತಿಯ ಆತ್ಮಾಹುತಿಯನ್ನ ಸಹಿಸದ ಶಿವ ತನ್ನ ಜಟೆಯನ್ನೆಳೆದು ಗಣಗಳನ್ನ ಹೋಗಿ ದಕ್ಷನ ಯಜ್ಞವನ್ನ ಧ್ವಂಸ ಮಾಡಿ ದಕ್ಷನ ರುಂಡ ಕತ್ತರಿಸಿ ಎಂದು ಆಜ್ಞೆ ಮಾಡಿದ. ಆಗ ಜಟೆಯಿಂದ ಧುಮುಕಿದ ವೀರಭದ್ರ ಮತ್ತು ಮಹಾಕಾಳಿ ಮತ್ತು ನವದುರ್ಗೆಯರ ಪರಿಚಾರಕಿಯರಾದ ಡಾಕಿನಿ, ಶಾಕಿನಿ, ನಿತಾಸ್, ಪ್ರಮತಾಸ್, ಪ್ರಮಾತಗಳು, ಗುಹ್ಯಕರು, ಕೂಷ್ಮಾಂಡರು, ಪ್ರಪರ್ತರು, ಕಟಕಗಳು, ಬ್ರಹ್ಮರಕ್ಷಕರು, ಭೈರವರು ಮತ್ತು ಕ್ಷೇತ್ರಪಾಲರು ಶಿವನ ಆಜ್ಞೆಯ ಮೇರೆಗೆ ಪ್ರಜಾಪತಿ ದಕ್ಷನ ರುಂಡ ಚಂಡಾಡಿ ಆ ಯಜ್ಞವನ್ನ ಸ್ಮಶಾನವನ್ನಾಗಿ ಮಾಡಿಬಿಟ್ರು ಎಂದು ವಿವರಿಸುತ್ತೆ. ಇನ್ನು ಬ್ರಹ್ಮಾಂಡ ಪುರಾಣದಲ್ಲಿ ಪರಶುರಾಮನು ಕೈಲಾಸ ಪರ್ವತದಲ್ಲಿ ಶಿವಗಣಗಳ ನಡುವೆ ಡಾಕಿನಿಯನ್ನ ಸಂಧಿಸಿ ಜ್ಞಾನ ಪಡೆದನೆಂದು ಉಲ್ಲೇಖಿಸಲಾಗಿದೆ. ಭಾಗವತ ಪುರಾಣದಲ್ಲಿ ಶ್ರೀಕೃಷ್ಣನು ಪೂತನ ಎಂಬ ರಾಕ್ಷಸನನ್ನ ಕೊಂದ ನಂತರ ವೃಂದಾವನದ ಗೋಪಿಕೆಯರನ್ನ ರಕ್ಷಿಸುವಂತೆ ಡಾಕಿನಿ ದೇವಿಯನ್ನೇ ಪ್ರಾರ್ಥಿಸಿದನೆಂದು ಉಲ್ಲೇಖಿಸಿದೆ. ಈ ಮಧ್ಯೆ ಇತರ ಗ್ರಂಥಗಳು ಮತ್ತು ಪುರಾಣ ಕಥೆಗಳು ದುರ್ಗಾ ದೇವಿಯ ಹೆಸರಾಗಿ ಡಾಕಿನಿಯನ್ನ ಬಳಸ್ತಾವೆ. ಬ್ರಹ್ಮಾಂಡ ಪುರಾಣದ ಲಲಿತೋಪಾಖ್ಯಾನದಲ್ಲಿ ಲಲಿತಾ ದೇವಿಯ ನಿರೂಪಣೆಯಲ್ಲಿ ವರಹಾಮುಖದ ದೇವಿಯ ರಥವನ್ನ ಕಾವಲು ಕಾಯುವ ದೇವತೆಗಳಲ್ಲಿ ಡಾಕಿಣಿಯೂ ಒಬ್ಬಳು ಎಂದು ವರ್ಣಿಸಿದೆ. ಧಾತುನಾಥರು ಎಂದು ಕರೆಯಲ್ಪಡುವ 7 ದೇವತೆಗಳು ಒಂದೇ ಸ್ತರದಲ್ಲಿ ನೆಲೆಗೊಂಡಿರುವವರು. ಅವರು ಯಕ್ಷಿಣಿ, ಶಾಕಿನಿ, ಲಾಕಿನಿ, ಹಾಕಿನಿ, ಡಾಕಿನಿ. ಇವರೆಲ್ಲರೂ ತಮ್ಮ ಶಕ್ತಿಶಾಲಿ ತೋಳುಗಳನ್ನು ಹೊಂದಿರುವ ಕಾರಣ ಭೂಮಂಡಲವನ್ನು ರಕ್ಷಿಸುವ ಹೊಣೆ ಹೊತ್ತು ಇಂದಿಗೂ ಮನುಷ್ಯರೊಡನೆ ಬೆರೆತಿದ್ದಾರೆ. ಯಾವಾಗ ಭೂಮಿಗೆ ಆಪತ್ತು ಎದುರಾಗುತ್ತೋ ಆಗ ಉಗ್ರ ರೂಪ ತಾಳಿ ಸಂಹರಿಸುತ್ತಾರೆಂದು ನಂಬಿಕೆ ಇದೆ. ಮತ್ತೊಂದು ವರ್ಣನೆಯ ಪ್ರಕಾರ ಸಪ್ತ ದೇವತೆಗಳು ಅಂದ್ರೆ ಮನುಷ್ಯರಲ್ಲಿರುವ 7 ಧಾತುಗಳೇ ಎಂದು ವಿವರಿಸುತ್ತೆ. ಅವರೆಲ್ಲರೂ ಚರ್ಮ, ಮಾಂಸ, ಕೊಬ್ಬು, ಮೂಳೆಗಳು, ಮಜ್ಜೆ, ಶತ್ರು, ವೀರ್ಯದ ರೂಪದಲ್ಲಿ ನಮ್ಮೊಳಗೆ ಬೆರೆತು ಕುಳಿತಿದ್ದಾರೆ ಎಂದು ಕುಂಡಲಿನಿ ಶಾಸ್ತ್ರ ವಿವರಿಸುತ್ತೆ. ಹಾಗಾಗಿ ಕುಂಡಲಿನಿ ಸಾಧಕನಿಗೆ ಪ್ರತಿ ಹಂತದಲ್ಲೂ ಪ್ರತಿ ದೇವಿಯರನ್ನ ಸಂತುಷ್ಟಗೊಳಿಸುತ್ತಲೇ ಊರ್ಧ್ವವಾಗಿ ಮುಂದುವರಿಯಬೇಕು. ಆಗ ಮಾತ್ರ ಕುಂಡಲಿನಿ ಶಕ್ತಿ ಸರಿಯಾದ ವಿಧಾನದಲ್ಲಿ ಜಾಗೃತವಾಗುತ್ತೆ. ಇಲ್ಲದಿದ್ದರೆ ಅಂಥ ವ್ಯಕ್ತಿಗೆ ಮತಿಭ್ರಮಣಿಯಾಗಿ ಹುಚ್ಚನಾಗಿ ಬಿಡ್ತಾನೆ. ಹೀಗೆ ಮನುಷ್ಯನ ದೇಹದಲ್ಲಿರುವ 7 ಚಕ್ರಗಳ ಪೈಕಿ ಮೂಲಾಧಾರದಿಂದ ಆಜ್ಞಾಚಕ್ರದವರೆಗೂ ಒಬ್ಬ ಸಾಧಕನಿಗೆ ವಿವಿಧ ಸ್ತರಗಳಲ್ಲಿ ಪರೀಕ್ಷೆಗಳನ್ನು ಒಡ್ಡುತ್ತಾರೆ. ಅವೆಲ್ಲವನ್ನು ಜಯಿಸಿ ಮುಂದಕ್ಕೆ ಸಾಗಬೇಕು ಸಾಧಕ. ಅವರ ರೂಪ, ಆವೇಶ, ಭಾವ, ಗುಣ ಎಲ್ಲವನ್ನೂ ಅಚ್ಚುಕಟ್ಟಾಗಿ ವಿವರಿಸಲಾಗಿದೆ. ಅಗ್ನಿ ಪುರಾಣದಲ್ಲಿ ವಿವರಿಸಿರುವ ಕುಬ್ಜಿಕಾ ದೇವಿಯ ಆರಾಧನೆಯ ವಿಧಾನವನ್ನ ವಿವರಿಸುವ ಒಂದು ಅಧ್ಯಾಯವು ಡಾಕಿನಿ, ರಾಕಿನಿ, ಕಾಕಿನಿ, ಶಾಕಿನಿ ಮತ್ತು ಯಕ್ಷಿಣಿ ದೇವತೆಗಳನ್ನ ಉತ್ತರ ದಿಕ್ಕಿನ 6 ದಿಕ್ಕುಗಳಲ್ಲಿ ಪೂಜಿಸಬೇಕೆಂದು ಸೂಚಿಸುತ್ತೆ. ತಾಂತ್ರಿಕ ಸಾಹಿತ್ಯದಲ್ಲಿ ಡಾಕಿನಿ ದೇವತೆಯು ಸಾಮಾನ್ಯವಾಗಿ ಸಪ್ತಧಾತುಗಳು ಅಥವಾ 6 ಚಕ್ರಗಳೊಂದಿಗೆ ಸಂಬಂಧ ಹೊಂದಿದ್ದಾಳೆ. ಕುಬ್ಜಿಕಾ ಮಾತಾ ತಂತ್ರದಲ್ಲಿನ ಮತ್ತೊಂದು ಅಧ್ಯಾಯವು
6 ಚಕ್ರಗಳಲ್ಲಿ ಪ್ರತಿಯೊಂದಕ್ಕೂ ನಿಯೋಜಿಸಲಾದ 6 ದೇವತೆಗಳ 2 ಅನುಕ್ರಮಗಳನ್ನು ಪಟ್ಟಿ ಮಾಡ್ತಾವೆ. ರುದ್ರಾಯಮಾಲಾ ತಂತ್ರದಂತಹ ತಾಂತ್ರಿಕ ಪಠ್ಯಗಳು ಡಾಕಿನಿ, ರಾಕಿನಿ, ಲಾಕಿನಿ, ಕಾಕಿನಿ, ಶಾಕಿನಿ ಮತ್ತು ಹಾಕಿನಿಗಳನ್ನ 6 ಚಕ್ರಗಳು, ಧಾತುಗಳು ಮತ್ತು 5 ಅಂಶಗಳ ಜೊತೆಗೆ ಮನಸ್ಸಿನೊಂದಿಗೆ ಗುರುತಿಸ್ತಾವೆ. ಇದರಲ್ಲಿ ಡಾಕಿನಿಯನ್ನ ಮೂಲಾಧಾರ ಚಕ್ರದೊಂದಿಗೆ, ರಾಕಿಣಿಯನ್ನ ಸ್ವಾಧಿಷ್ಠಾನದೊಂದಿಗೆ, ಲಾಕಿಣಿಯನ್ನ ಮಣಿಪುರದೊಂದಿಗೆ, ಕಾಕಿನಿಯನ್ನ ಅನಾಹತದೊಂದಿಗೆ, ಶಾಕಿನಿಯನ್ನ ವಿಶುದ್ಧಿಯೊಂದಿಗೆ ವರ್ಣಿಸ್ತಾವೆ. ಲಂಕಾವತಾರ ಸೂತ್ರದಲ್ಲಿ ಗೌತಮ ಬುದ್ಧ ಈಕೆಯನ್ನ ಅತಿ ಕ್ರೂರ ದೇವತೆಗಳೆಂದು ದಾಕಗಳು ಮತ್ತು ದಾಕಿನಿಗಳನ್ನು ಉಲ್ಲೇಖಿಸ್ತಾನೆ. ಇದರಲ್ಲಿ ಮನುಷ್ಯ ಮಾಂಸವನ್ನ ಭಯಂಕರವಾಗಿ ತಿನ್ನುವವರು ಎಂದು ವಿವರಿಸಲಾಗಿದೆ. ವೈರೋಕನಾಭಿ ಸಂಬೋಧಿ ಸೂತ್ರ ವ್ಯಾಖ್ಯಾನದಲ್ಲಿ ಕಂಡುಬರುವ ಉಗ್ರ ದೇವತೆಯಾದ ಮಹಾಕಾಲನೊಂದಿಗೆ ಡಾಕಿನಿಯನ್ನೇ ಪ್ರಮುಖಳೆಂದು ಉಲ್ಲೇಖಿಸಿದೆ. ಹೀಗೆ ಡಾಕಿನಿ ಮುಂತಾದ ಸಪ್ತ ಮಾತೃಕೆಯರು ಆಧ್ಯಾತ್ಮಿಕ ಶಕ್ತಿಯೊಂದಿಗೆ ಸೃಷ್ಟಿಯಾದಾಗಿನಿಂದಲೂ ಅಸ್ತಿತ್ವದಲ್ಲಿದ್ದಾರೆ. ಕೆಲವು ನಂಬಿಕೆಗಳ ಪ್ರಕಾರ ಅವರನ್ನೇ ದೇವದೂತರು ಎಂದು ಕರೆದರೆ, ಮತ್ತು ಕೆಲವು ಆವೃತ್ತಿಗಳಲ್ಲಿ ಸೃಷ್ಟಿಕರ್ತನ ಪ್ರಾಮಾಣಿಕ ಸೇವಕರು ಎಂದು ಉಲ್ಲೇಖಿಸಲಾಗಿದೆ. ಡಾಕಿನಿಯು ಯಾವಾಗಲೂ ನಿಗೂಢವಾಗೇ ಇರುವಂಥವಳು. ಆಕೆಯ ಅಭಿವ್ಯಕ್ತಿ ಪಡೆಯಬೇಕೆಂದರೆ ಮೂಲ ಮಂತ್ರದೊಂದಿಗೆ ಜಪ, ತಪ, ಧ್ಯಾನ, ಆರಾಧನೆಯಲ್ಲಿ ವ್ಯಕ್ತಿಗಳ ಒಳಗಿನ ಆಧ್ಯಾತ್ಮಿಕ ಶಕ್ತಿಯ ಸ್ಥಿತಿಗೆ ಮಾತ್ರ ಪ್ರತಿಕ್ರಿಯಿಸ್ತಾಳೆ. ಆಕೆಯನ್ನ ದ್ವೇಷದಿಂದಾಗ್ಲಿ, ಆಸೆ, ಅಸೂಯೆಯಿಂದಾಗ್ಲಿ ಸಿದ್ಧಿಸಿಕೊಳ್ಳುವುದು ಅಸಾಧ್ಯ. ಕೇವಲ ಭಕ್ತಿ, ಪ್ರೀತಿಯಿಂದ ಮಾತ್ರ ತಾಯಿ ಮಗುವನ್ನ ಕಂಡಂತೆ ಸುರ ಸುಂದರ ಅಂಗೆಯಾಗಿ ದರ್ಶನ ನೀಡ್ತಾಳೆ. ಡಾಕಿನಿಯು ಕೂಡ ಮಾನವ ರೂಪದಲ್ಲಿ ಅಭಿವ್ಯಕ್ತಿಗೊಳ್ತಾಳೆ. ಸಾಮಾನ್ಯವಾಗಿ ಅವರು ಯಾವುದೇ ರೂಪವನ್ನ ಪಡೆದುಕೊಳ್ಳಬಹುದು. ಹೆಚ್ಚಾಗಿ ಸಾಧಕರು ಪುರುಷರಾಗಿದ್ದಲ್ಲಿ ಹೆಣ್ಣಿನ ರೂಪದಲ್ಲಿ ಬರ್ತಾಳೆ. ಸ್ತ್ರೀ ಸಾಧಕಿಗೆ ಗಂಡಿನ ರೂಪದಲ್ಲಿ ಕಾಣಿಸಿಕೊಳ್ತಾಳೆ. ಆ ಪುರುಷನ ರೂಪವನ್ನ ಡಾಕ ಎಂದು ಕರೆಯಲಾಗುತ್ತೆ. ಒಂದು ಪೌರಾಣಿಕ ಕಥೆಯ ಪ್ರಕಾರ ಡಾಕಿನಿ ಮತ್ತು ಶಾಕಿನಿ ತ್ರಿಪುರಾಸುರನ ಹೆಂಡತಿಯರು. ಶಿವ ತ್ರಿಪುರಾಸುರನನ್ನ ವಧಿಸಿದ ನಂತರ ಅವರು ಶಿವನಿಂದ ವರವನ್ನು ಪಡಿತಾರೆ. ಅದೇನೆಂದ್ರೆ ಅವರು ಯಾವುದೇ ಭಯವಿಲ್ಲದೆ ಕಾಡಿನಲ್ಲಿ ವಾಸಿಸಬಹುದು. ಹಾಗೆ ಮಾನವರು ಭೀಮಶಂಕರ ದೇಗುಲಕ್ಕೆ ಭೇಟಿ ನೀಡುವ ಮೊದಲು ಅವರ ಹೆಸರನ್ನ ಜಪಿಸುತ್ತಾ ಹೋಗಬೇಕು. ಅಂತವರಿಗೆ ಅನುಗ್ರಹಿಸುವುದಾಗಿ ವರ ನೀಡ್ತಾನೆ ಶಿವ. ಹಾಗಾಗಿ ಸುತ್ತಲಿನ ಅರಣ್ಯಕ್ಕೆ ಡಾಕಿನಿ ವನ ಎಂದು ಹೆಸರಿಸಲಾಯಿತು. ಹಿಂದೂ ಧರ್ಮದಲ್ಲಿ ಯೋಗಿಗಳಂತಹ ಸಿದ್ಧಿ ಬಯಸುವ ವ್ಯಕ್ತಿಗಳು ಸಾಮಾನ್ಯವಾಗಿ ಡಾಕಿನಿ, ಶಾಕಿನಿಯಂತಹ ಉಗ್ರ ದೇವತೆಗಳಿಂದ ಸವಾಲುಗಳನ್ನ ಎದುರಿಸಬೇಕಾಗತ್ತೆ. ಸಿದ್ಧಿಯನ್ನು ಪಡೆಯಲು ಅವರನ್ನ ಸೋಲಿಸಬೇಕು ಅಥವಾ ಜಯಿಸಿದ ನಂತರವೇ ಮಹಾಸಿದ್ಧ ಯೋಗಿಯಾಗಬೇಕು. ಹಿಂದೂ ಧರ್ಮ ಗ್ರಂಥಗಳಲ್ಲಿ ಅನೇಕ ಮಂತ್ರಗಳು ಮತ್ತು ಸ್ತೋತ್ರಗಳಿವೆ. ಅದರಿಂದ ಈ ಪ್ರಕೃತಿಯ ಮೇಲೆ ಹಿಡಿತ ಸಾಧಿಸಲು ಡಾಕಿನಿ, ಶಾಕಿನಿಯರಿಂದ ರಕ್ಷಣೆ ಪಡೆಯಬಹುದೆಂದು ನಂಬಿಕೆ ಇದೆ. ಟಿಬೆಟಿಯನ್ ಬೌದ್ಧ ಧರ್ಮ ಮತ್ತು ಯೋಗಕಾರ ಮತ್ತು ವಜ್ರಯಾನ ಅಭ್ಯಾಸಗಳಿಗೆ ನಿಕಟ ಸಂಬಂಧ ಹೊಂದಿರುವ ಪದ್ಧತಿಗಳಲ್ಲಿ ಡಾಕಿನಿಯನ್ನ ಅಲೌಕಿಕ ಜೀವಿ ಎಂದು ಪರಿಗಣಿಸಲಾಗಿದೆ. ಡಾಕಿನಿಯ ಪರೀಕ್ಷೆಯನ್ನ ಪೂರೈಸಿ ಯಶಸ್ವಿಯಾಗುವ ಸಾಧಕನನ್ನ ಮಹಾಸಿದ್ಧ ಎಂದು ಗುರುತಿಸಲಾಗುತ್ತೆ. ಡಾಕಿನಿಗಳನ್ನ ಸಾಮಾನ್ಯವಾಗಿ ಸುಂದರ ಮತ್ತು ಬೆತ್ತಲೆಯಾಗಿ ಚಿತ್ರಿಸಲಾಗಿದೆಯಾದರೂ ಅವು ಲೈಂಗಿಕ ಸಂಕೇತಗಳಲ್ಲ, ಬದಲಿಗೆ ನೈಸರ್ಗಿಕವಾಗಿರುವಂಥದ್ದು ಎಂದು ಗಮನಿಸಬೇಕು. ಡಾಕಿನಿಯನ್ನ ಲೈಂಗಿಕ ಬಯಕೆಗಳ ಮೇಲೆ ಅಭ್ಯಾಸ ಮಾಡುವವರ ನಿಯಂತ್ರಣವನ್ನ ಪರೀಕ್ಷಿಸಲು ಬಂದಂತಹ ನಿದರ್ಶನಗಳಿವೆ. ಪ್ರತಿಮಾಶಾಸ್ತ್ರೀಯ ನಿರೂಪಣೆಗಳು ಡಾಕಿನಿಯನ್ನ ನೃತ್ಯದ ಭಂಗಿಯಲ್ಲಿ ತರುಣಿ, ಬೆತ್ತಲಾದ ಆಕೃತಿಯಂತೆ ತೋರಿಸ್ತವೆ. ಆಗಾಗ್ಗೆ ಮುಟ್ಟಿನ ರಕ್ತದಿಂದ ತುಂಬಿದ ತಲೆಬುರುಡೆಯ ಮೇಲೆ ನಿಂತು ಒಂದು ಕೈಯಲ್ಲಿ ಅಮೃತವನ್ನು, ಮತ್ತೊಂದು ಕೈಯಲ್ಲಿ ಬಾಗಿದ ಚಾಕುವನ್ನು ಹಿಡಿದಿರ್ತಾಳೆ. ಕೊರಳಿಗೆ ಮಾನವನ ತಲೆಬುರುಡೆಯ ಮಾಲೆಯನ್ನು ಧರಿಸಿದಂತೆ ಕೆದರಿದ ನೀಳವಾದ ಕೇಶರಾಶಿ, ಕೆಂಗಣ್ಣಿನಿಂದ ದಿಟ್ಟಿಸುತ್ತಾ ಶವದ ಮೇಲೆ ನೃತ್ಯ ಮಾಡುವವಳಂತೆ ವರ್ಣಿಸಲಾಗಿದೆ. ಇದು ಅಹಂ ಮತ್ತು ಅಜ್ಞಾನದ ಮೇಲೆ ಅವಳ ಸಂಪೂರ್ಣ ಪಾಂಡಿತ್ಯವನ್ನು ಪ್ರತಿನಿಧಿಸುತ್ತೆ. ಡಾಕಿನಿಯ ಕ್ರೋಧವನ್ನ ತಲೆಬುರುಡೆಯ ಮಾಲೆಯಂತೆ ಚಿತ್ರಿಸಲಾಗಿದೆ. ಅವಳ ಕೋಮಲತೆಯನ್ನ ಕಮಲದ ದಳದಿಂದ ಚಿತ್ರಿಸಲಾಗಿದೆ. ಆಕೆಯ ಎಡಗೈ ಮೋಕ್ಷದ ಅಣತೆಯನ್ನ ಹಿಡಿದಿದೆ. ಡಾಕಿನಿಯು ಆಕಾಶವನ್ನ ಗರ್ಭದ ಸಂಕೇತವಾಗಿ ಪ್ರತಿನಿಧಿಸುತ್ತಾಳೆ. ಡಾಕಿನಿಯನ್ನ ಮನುಷ್ಯನ ಬಲ ಮೆದುಳಿಗೆ ಹೋಲಿಕೆ ಮಾಡಲಾಗುತ್ತೆ. ಯಾಕಂದ್ರೆ ಮನುಷ್ಯರಿಗೆ ವಿನಾಕಾರಣ ವಿಚಾರಗಳನ್ನ ಗೊಂದಲಕ್ಕೆ ಸಿಲುಕಿಸುತ್ತವೆ. ಹಾಗಾಗಿ ಮೆದುಳಿನ ಬಲಭಾಗವನ್ನ ಸ್ತ್ರೀಲಿಂಗ ಎಂದು ಪರಿಗಣಿಸಲಾಗುತ್ತೆ. ಇದು ಮನುಷ್ಯರ ಆಕರ್ಷಣೆಯನ್ನ ಕೇಂದ್ರೀಕರಿಸುತ್ತೆ. ಹಾಗಾಗಿ ಮನಸ್ಸನ್ನೇ ಡಾಕಿನಿಯ ನಿಗೂಢ ಮನೆ ಎಂದು ಭಾವಿಸುತ್ತಾರೆ. ಡಾಕಿನಿಗಳು ಆತ್ಮದ ಪೂರ್ವಜನ್ಮದ ರಹಸ್ಯಗಳನ್ನ ಕಾಪಾಡುತ್ತಾರಂತೆ. ಉತ್ತೇಜಕ ಸ್ಫೂರ್ತಿ ಮತ್ತು ಪರಿಕಲ್ಪನೆಯಲ್ಲದ ತಿಳುವಳಿಕೆಯನ್ನ ಪ್ರತಿನಿಧಿಸುವ ಡಾಕಿನಿಗಳು ಎಲ್ಲ ಮಿತಿಗಳನ್ನು ದಾಟಿ ಮುಕ್ತರಾಗಲು ಮನುಷ್ಯರನ್ನ ಪ್ರೇರೇಪಿಸುತ್ತಾರೆ. ಪೂರ್ವ ಸಂಪ್ರದಾಯದಲ್ಲಿ 64 ಡಾಕಿನಿಗಳಿದ್ದಾರೆಂದು ಉಲ್ಲೇಖಿಸುತ್ತೆ. ಇವರು ಸೃಷ್ಟಿಯ ಲಯ ಸ್ಥಿತಿಯನ್ನ ಪ್ರತಿನಿಧಿಸುತ್ತಾರೆ ಎಂದು ಉಲ್ಲೇಖಿಸುತ್ತೆ. ಇಂದಿಗೂ ಡಾಕಿನಿಯೇ ಮನುಷ್ಯರನ್ನ ಸಲಹುವವಳಾಗಿ ನಮ್ಮ ದೇಹದೊಂದಿಗೆ ಡಾಕಿನಿ ಅಂಶ ಬೆರೆತು ಹೋಗಿದೆ. ನಾನಾ ಪಂಥಗಳು ನಾನಾ ಹೆಸರುಗಳಿಂದ ಡಾಕಿನಿಯನ್ನ ಆರಾಧಿಸುತ್ತಾರೆ. ವಾಮಾಚಾರ ಮಾಡುವವರು ಡಾಕಿನಿಯನ್ನ ರುದ್ರ ದೇವತೆ ಎಂದು ಪೂಜಿಸಿದರೆ,
ಬ್ರಹ್ಮೋಪದೇಶದವರು ಡಾಕಿನಿಯನ್ನ ಸೌಮ್ಯ ಸ್ವಭಾವದ ಶ್ರೇಷ್ಠ ದೇವತೆಯಾಗಿ ಪೂಜಿಸ್ತಾರೆ. ಆದರೆ ಮನುಷ್ಯ ದೇವರಾಗಬೇಕೆಂದ್ರೆ ಡಾಕಿನಿಯೇ ಮೂಲ ದೇವರಾಗಿ ನಮ್ಮೊಂದಿಗೆ ಜೀವಂತಳಾಗಿದ್ದಾಳೆ. ಇವಿಷ್ಟು ಡಾಕಿನಿ ದೇವತೆಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.